ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಅಂತೂ ಇಂತೂ ನಮ್ಮ RCB ತಂಡ ಮಾರಾಟ ಆಗೇ ಹೋಯಿತು. ಒಂದು ವರ್ಷದಿಂದ RCB ಸೇಲ್ಗೈತಿ. RCB ಅವರನ್ನು ಅವ್ರು ತಗೊಳ್ತಾರೆ ಇವ್ರು ತಗೊಳ್ತಾರೆ ಅಂತೇಳಿ ಎಲ್ಲ ಸಹ ಸುದ್ದಿಗಳು ಹರಿದಾಡ್ತಾ ಇದ್ವು. ಅವ್ರು ನಿಮಗೆ ಹೇಳ್ತಿದ್ವಿ. ಆದರೂ ಕೂಡ ಈಗ ಕೊನೆಯದಾಗಿ ಆದಿತ್ಯ ಬಿರ್ಲಾ ಗ್ರೂಪ್ಗೆ 16,706 ಕೋಟಿಗೆ RCB ತಂಡ ಮಾರಾಟವಾಗಿದೆ. ಆಗ ಆದಿತ್ಯ ಬಿರ್ಲಾ ಗ್ರೂಪ್ ಒಂದೇ ಅಲ್ಲ, ಅದರಲ್ಲಿ ಇನ್ನೂ ಸಹ 2-3 ಅಂಗಸಂಸ್ಥೆಗಳಿದ್ದಾವೆ. ಯಾವಪ್ಪ ಅಂದ್ರೆ ಬ್ಲ್ಯಾಕ್ ಸ್ಟೋನ್ ಇಕ್ವಿಟಿ ಫಾರಮ್, ಬೋಲ್ಟ್ ವೆಂಚರ್ಸ್ ಮತ್ತು ಟೈಮ್ಸ್ ಆಫ್ ಇಂಡಿಯಾ. ಈ ಅಂಗಸಂಸ್ಥೆಗಳು ಎಲ್ಲರೂ ಸೇರ್ಕೊಂಡು RCB ತಂಡವನ್ನು ಖರೀದಿ ಮಾಡಿದ್ದಾರೆ. ಈಗ ಅದು ಅಲ್ಲ ಪ್ರಶ್ನೆ, ಓನರ್ಶಿಪ್ ಏನು ಚೇಂಜ್ ಆದರೂ ಕೂಡ ನಮ್ಮ ಅಭಿಮಾನಿಗಳಿಗೆ ಯಾವುದೇ ಸಹ ವ್ಯತ್ಯಾಸ ಆಗಲ್ಲ. ಆದರೆ ಈಗ ಏನದು ಹೆಸರು ಬದಲಾವಣೆ ಮಾಡ್ತಾರೋ ಅಥವಾ ಇಲ್ಲ ಎಂಬುದು ಈಗ ಹಲವರಲ್ಲಿ ಗೊಂದಲವನ್ನು ಉಂಟು ಮಾಡಿದೆ. ಫ್ರೆಂಡ್ಸ್, ಈಗ ಆದಿತ್ಯ ಬಿರ್ಲಾ ಗ್ರೂಪ್ನವರು RCB ಎಂಬ ಹೆಸರನ್ನು ತೆಗೆದು ಬೇರೆ ಹೆಸರನ್ನು ಇಡ್ತಾರೆ ಎಂಬುದನ್ನು ನೋಡ್ತಾ ಹೋದಂತಂದರೆ ಒಂದು 90% ಇಡ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ IPLನಲ್ಲಿ ಹಲವಾರು ತಂಡಗಳ ಹೆಸರುಗಳು ಬದಲಾವಣೆಯಾಗಿದೆ. ಅದೇ ರೀತಿ ನಮ್ಮ RCB ತಂಡದ ಹೆಸರು ಸಹ ಬದಲಾವಣೆಯಾಗ್ಬೋದು. ಈಗ RCB ತಂಡದ ಮೊದಲಿನ ಓನರ್ ಆಗಿರುವಂಥ ಯುನೈಟೆಡ್ ಸ್ಪಿರಿಟ್ ಸಂಸ್ಥೆಗಳು ಏನು ಹೇಳ್ತಿದ್ವು ಅಂದರೆ, ನಾವು ಮದ್ಯ ತಯಾರಿಕೆ ಕಂಪನಿ ಆಗಿರುವುದರಿಂದ ನಮಗೆ ನಮ್ಮ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡೋಕ್ಕೆ ಆಗೋದಿಲ್ಲ. ಕ್ರಿಕೆಟ್ಗೂ ಮತ್ತು ನಮ್ಮ ಕಂಪನಿಗೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಹಂಗಾಗಿ ನಮ್ಮ ಬ್ರ್ಯಾಂಡ್ ಪ್ರಮೋಟ್ ಮಾಡೋಕ್ಕಾಗೋದಕ್ಕೋಸ್ಕರನೇ ನಾವು RCB ಫ್ರಾಂಚೈಸಿಯನ್ನು ಮಾರಾಟ ಮಾಡ್ತೀವಿ ಅಂತ ಹೇಳಿದರು. ಈಗ ಕಳೆದ ವರ್ಷದಲ್ಲಿ ವಿಜಯ್ ಮಲ್ಯ ಅವರು ಇಂಟರ್ವ್ಯೂ ಮಾಡಿದಾಗ ಅವರೆಲ್ಲ ಹೇಳ್ತಾಯಿದ್ರು RCB ಎಂಬ ಹೆಸರನ್ನು ಯಾಕೆ ಇಟ್ಟಿದ್ರಿ ಅಂತಂದ್ರೆ, ಅವ್ರು ಹೇಳ್ತಾಯಿದ್ರು ಬರೀ RC ಎಂಬ ಬ್ರ್ಯಾಂಡನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರನೇ ನಾವು RCB ಅಂತ ಹೆಸರಿಟ್ಟಿವಿ, ಅದು ಬಿಟ್ಟು ಇನ್ಯಾವುದು ಕಾರಣದಿಂದ ನಾವು RCB ಅಂತ ಇಟ್ಟಿಲ್ಲ ಅಂತೇಳಿ ಅವರು ಸಹ ಹೇಳಿದರು. ಅದೇ ರೀತಿ ಯುನೈಟೆಡ್ ಸ್ಪಿರಿಟ್ನವರು ಸಹ ನಮ್ಮ ಪ್ರಮೋಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾವು RCBಯನ್ನು ಸೇಲ್ ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ಈ ಥರ ಇರುವಾಗ ಆದಿತ್ಯ ಬಿರ್ಲಾ ಗ್ರೂಪ್ನವರು ಅದೇ RC ಎಂಬ ಹೆಸರನ್ನು ಯಾಕೆ ಮುಂದುವರಿಸ್ತಾರೆ? ಅವರೇನಾದರೂ RCB ಎಂಬ ಹೆಸರನ್ನು ಮುಂದುವರಿಸಿದೆ ಅಂತಂದರೆ RC ಬ್ರ್ಯಾಂಡನ್ನು ಇವರು ಆದಿತ್ಯ ಬಿರ್ಲಾ ಗ್ರೂಪ್ನವರು ಪ್ರಮೋಟ್ ಮಾಡ್ದಂಗಾಕತಿ. ಅದಕ್ಕೋಸ್ಕರನೇ ಅವರು RCB ಎಂಬ ಹೆಸರನ್ನು ತೆಗೆದುಹಾಕಿ ತಮ್ಮ ಆದಿತ್ಯ ಬಿರ್ಲಾ ಗ್ರೂಪ್ನ ಯಾವುದಾದ್ರೂ ಒಂದು ಬ್ರ್ಯಾಂಡನ್ನು ಪ್ರಮೋಟ್ ಮಾಡುವಂಥ ಹೆಸರನ್ನು ನಮ್ಮ RCB ತಂಡಕ್ಕೆ ಇಡಬಹುದು. ಅದೇ RCB ತಂಡಕ್ಕೆ ಲಾಂಗ್ ಫಾರಮ್ ಚೇಂಜ್ ಆಗುವಂತೆ ಅವರು ಸಹ ಚೇಂಜ್ ಮಾಡ್ಬೋದು. ಯಾಕಂದರೆ RCB ಎಂಬ ಹೆಸರನ್ನು ತೆಗೆದುಹಾಕಲು ಬಹಳ ಯೋಚನೆ ಮಾಡಬೇಕಾಗುತ್ತದೆ. ಆದಿತ್ಯ ಬಿರ್ಲಾ ಗ್ರೂಪ್ನವರು RCB ಎಂಬ ಹೆಸರನ್ನು ತೆಗೆದುಹಾಕಿ ಮತ್ತು ಯಾವುದೇ ಹೆಸರಿಟ್ಟರೂ ಸಹ RCBಗಿರುವಂತಹದ್ದು ಇನ್ನು ಯಾವುದೇ ಹೆಸರಿಗೆ ಬರೋದಿಲ್ಲ ಅಂತ ನಾನು ಹೇಳ್ತೀನಿ. ಈಗಾಗಲೇ ನೋಡ್ತಾ ಇರ್ಬೋದು ನೀವಲ್ಲಿ RCB ಸೇಲ್ ಆಗ್ತಿದ್ದಂತೆ ಹಲವಾರು ಸಿಂಬಲ್ಗಳು ಸಹ ಬರ್ತಾ ಇದ್ದಾವೆ. ಕಾದು ನೋಡಬೇಕು. ಈ ಸತಿ ಅಲ್ಲ ಅಂದರೂ ಕೂಡ ಮುಂದಿನ ಸತಿ ಆದರೂ ಕೂಡ RCB ಎಂಬ ಹೆಸರನ್ನು ಅವರು ಚೇಂಜ್ ಮಾಡ್ತಾರೆ. ಈ ನಮ್ಮದೊಂದು ವಿನಂತಿ ಏನಪ್ಪ ಅಂದರೆ, ಅವರು ಓನರ್ಶಿಪ್ ಏನೇ ಚೇಂಜ್ ಆದರೂ ಕೂಡ RCB ಎಂಬ ಹೆಸರನ್ನು ಮಾತ್ರ ತೆಗೆದುಹಾಕ್ಬಿಡ್ದು ಅಂತೇಳಿ ಎಲ್ಲ RCB ಅಭಿಮಾನಿಗಳ ಒಂದು ಆಶಯವಾಗಿರ್ತದೆ. ಇದರಿಂದ ಈಗ 2026ರಿಂದ RCB ಹೊಸ ಅಧ್ಯಾಯ ಶುರುವಾಗತಿ. ಆಟಗಾರರು ಏನಾದರೂ ಈಗ ಫ್ರಾಂಚೈಸಿ ಚೇಂಜ್ ಆಗೋದ್ರ ಮೂಲಕ ಅಥವಾ ಓನರ್ಸ್ಗಳು ಚೇಂಜ್ ಆಗೋದ್ರ ಮೂಲಕ ಹಳೆ ಓನರ್ಸು ಸಹ ನಮಗೆ ಎಷ್ಟು ದಿನ ಎಲ್ಲ RCB ಅಭಿಮಾನಿಗಳಿಗೆ ಒಂದು ಮನರಂಜನೆ ಕಾರ್ಯಕ್ರಮಗಳನ್ನು ನೀಡ್ತಾ ಬರ್ತಿದ್ದು. ಈಗ ಆದಿತ್ಯ ಬಿರ್ಲಾ ಗ್ರೂಪ್ನವರು ಕಡೆಗೆ ನಮ್ಮ RCB ಫ್ರಾಂಚೈಸಿ ಹೋಗಿದೆ. ಅವರು ಯಾವ ರೀತಿ ನಮ್ಮ RCB ತಂಡವನ್ನು ಮ್ಯಾನೇಜ್ ಮಾಡ್ತಾರೆ, ಅದೇ ರೀತಿ ಯಾವ ರೀತಿ ನಮ್ಮ RCB ಅಭಿಮಾನಿಗಳನ್ನು ಖುಷಿಪಡಿಸ್ತಾರೆ ಎಂಬುದನ್ನು ಕಾದು ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.